ಇದೀಗ ನಮ್ಮ ಜೊತೆಗೆ ಸ್ವತಃ ಪುಟ್ಟರಂಗ ಶೆಟ್ಟಿ ಅವರು ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರೇ, ಇದೀಗ ನಿಮ್ಮ ವಿರುದ್ಧ ದಾಖಲಾಗಿದ್ದಂತ ಕೇಸ್ ಅಂದ್ರೆ ಈಗಾಗಲೇ ಕ್ಲೀನ್ ಚಿಟ್ ಕೂಡ ಸಿಕ್ಕಿತ್ತು. ಇದೀಗ ಮತ್ತೊಮ್ಮೆ ತನಿಖೆ ಮಾಡೋದಕ್ಕೆ ನಿರ್ಧಾರವನ್ನ ಆಗಿದೆ, ಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ಏನ್ ಹೇಳ್ತೀರಿ ಪ್ರಕರಣದ ಬಗ್ಗೆ? ಅದರಲ್ಲಿ ನಂದೇನಿಲ್ಲ ಸರ್, ನಾನು ಇರಲಿಲ್ಲ ಅವತ್ತು. ಅವನಿದ್ದಾನ ಯಾರವ ನನಗೆ ಗೊತ್ತೂ ಇಲ್ಲ, ನಾನು ನೋಡೂ ಇಲ್ಲ. ಅದನ್ನ ನಾನು ಲೋಕಾಯುಕ್ತಲ್ಲಿ ಹೇಳಿಕೆನೂ ಕೊಟ್ಟಿನಿ. ಅದು ತೀರ್ಮಾನ ಆಗಿದ್ರೆ ಅವನು ಎಂಕ್ವೈರಿ ಮಾಡಿ ಅಂತ, ನನ್ನೇನು ಎಂಕ್ವೈರಿ ಮಾಡಿ ಅಂತಿಲ್ಲ. ಅದನ್ನ ತೆಗೆದು ನೋಡಿದೀಗ. ಹಾಗಾಗಿ ಆ ಕೇಸ್ ನನಗೆ ಯಾವ ಸಂಬಂಧನೂ ಇಲ್ಲ. ಆಗೋನ್ ಎಂಕ್ವೈರಿ ಮಾಡಿದ್ರೆ ಮಾಡ್ಲಿ, ನಾನು ರೆಡಿ ಇದ್ದೀನಿ. ಓಕೆ, ಇದೀಗ ಮೋಹನ್ ಕುಮಾರ್ ಯಾರು ಹಾಗಾದ್ರೆ? ಯಾರೋ ನನಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ. ನಾನು ನಿಮ್ಮಲ್ಲಿ ಟೈಪಿಸ್ಟ್ ಅಂತ ಅಲ್ವಾ? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಟೈಪಿಸ್ಟ್ ಆಗಿದ್ದು ನೋಡೇ ಇಲ್ಲ ಅವನ. ನಾನು ಆವತ್ತೂ ನೋಡಿಲ್ಲ, ಇವತ್ತಿಗೂ ನೋಡಿಲ್ಲ ಅವನ. ಸೊ ಅಂದ್ರೆ ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಹಾಗಾದ್ರೆ ಏನು ಇಲ್ಲ ಅಂತ ಹೇಳ್ತಾ ಇರೋದಾ ನೀವು? ಏನು ಇಲ್ಲ, ಸಾಧ್ಯನೇ ಇಲ್ಲ, ಇರಬೇಕು ಸಾಧ್ಯ. ನನಗೆ ಅದು ಗೊತ್ತೇ ಇಲ್ಲ ಅಂದ್ಮೇಲೆ ಸಾಧ್ಯ ಇಲ್ಲ ಬರ್ತದೆ ಅದು. ಸೊ ಯಾಕೆ ಹಾಗಾದ್ರೆ ನಿಮ್ ಹೆಸರು ಈ ಪ್ರಕರಣದಲ್ಲಿ ಕೇಳಿ ಬಂತು? ನನಗದು ಗೊತ್ತಿಲ್ಲ. ನನ್ನ ಅದೇನೋ ಟೈಪಿಸ್ಟ್ ಆಗಿದೆ ಅಂತಂದ್ರೆ ಅದು ನನ್ನ ಮುಖನೇ ನೋಡಿಲ್ಲ ಅಂತಂದ್ರೆ ಇನ್ನೇನು ಹೇಳಿ ಬರ್ತದೆ ಅಲ್ಲಿ. ಬೇರೆ ಯಾರು ಷಡ್ಯಂತ್ರ ಮಾಡಿ ಮಾಡಿರ್ಬೇಕೇ ವಿನಃ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಅವತ್ತು ಇರಲೂ ಇಲ್ಲ. ನಾನು ನನ್ನ ಕಡೆ ನನ್ನ ಸ್ನೇಹಿತ ಒಬ್ಬ ತಿರೋಗಿದ್ದ ಬೂದಂಬಳ್ಳಿ ಮೋಳ ಅಂತ, ಅಲ್ಲಿದ್ದಿ ನಾನು. ಅವನ್ನೆಲ್ಲ ಹಿಡ್ಕೊಂಡು ಯಾರ್ಯಾರು ಬೇಕು ಉದ್ದೇಶಪೂರ್ವವಾಗಿ ನನಗೆ ತಳಿಕೆ ಹಾಕಿದ್ರು. ಅದು ನನ್ನ ಕರೆದಿರೋ ಲೋಕಾಯುಕ್ತರು. ಅಲ್ಲೋಗಿ ನಾನು ಅದೇ ರೀತಿ ಕೊಟ್ಟು ನಮ್ಮ ಮೊಬೈಲ್ಗಳೆಲ್ಲ ಕೊಟ್ಟು ನೋಡಿ ಸರ್, ನನಗೆ ಯಾವ ಸಂಬಂಧ ಇಲ್ಲ. ಉದ್ದೇಶಪೂರ್ವಕವಾಗಿ ಯಾರೋ ನನಗೆ ಇದನ್ನ ನನ್ನ ಬಲಿಪಶು ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಸರ್, ಅರೆಸ್ಟ್ ಆದ ಸಂದರ್ಭದಲ್ಲಿ ಆ ಮೋಹನ್ ನಿಮ್ಮ ಹೆಸರನ್ನ ಹೇಳಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರೋದು. ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ನನ್ನ ಹೆಸರು ಎಲ್ಲೂ ಹೇಳೂ ಇಲ್ಲ ಅವ, ಅದು ಸುಳ್ಳೆ. ಓಕೆ, ಈಗ ತನಿಖೆ ನಡೆಸೋದಕ್ಕೆ ಏನಾದ್ರು ನೋಟಿಸ್ ಏನಾದ್ರು ಬಂದಿದೆಯಾ ಸರ್ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಕೊಟ್ರೆ ಇವಾಗ ಕೊಟ್ರೆ ಇವಾಗಲೇ ಹೋಗ್ತೀನಿ, ನಾಳೆ ಕೊಟ್ರೆ ನಾಳೆ ಹೋಗ್ತೀನಿ. ಅದರಲ್ಲಿ ನೋ ಡೌಟ್. ಯಾವ ಥರ ಅದರಲ್ಲಿ ಹಿಂಸೆ ಪ್ರಶ್ನೆ ಬರಲ್ಲ. ಓಕೆ, ಥ್ಯಾಂಕ್ ಯು ಪುಟ್ಟರಂಗ ಶೆಟ್ಟಿ ಅವರೇ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಸೊ ಇದು ಸ್ವತಃ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾ ಇರುವಂತಹ ಮಾತುಗಳು. ನನ್ನದು ಯಾವುದೇ ಪಾತ್ರ ಇಲ್ಲ, ನನಗೆ ಆತ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಆರೋಪ ಏನು ಅಂತಂದ್ರೆ ಹಣ ಸಿಕ್ಕಿದಂತಹ ಒಂದು ಎಸ್.ಜೆ. ಮೋಹನ್ ಕುಮಾರ್, ಸೊ ಆತ ಇವರ ಕಚೇರಿಯಲ್ಲಿ ಟೈಪಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂಥ ಆರೋಪ. ಆದ್ರೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸ್ತಾ ಇದ್ದಾರೆ. ಆತನನ್ನು ನಾನು ನೋಡೂ ಇಲ್ಲ, ಆತ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಪುಟ್ಟರಂಗ ಶೆಟ್ಟಿ ಅವರು ನಮ್ಮ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈಗ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.